ಮರಣ ಯಾವತ್ತು ಹೊರಗಡೆ ಆಗಬೇಕಂತೆ. ಮರಣ ಹೊರಗಡೆ ಆಯಿತು ಅಂದರೆ 1000 ಪಟ್ಟು ಅಧಿಕವಾದ ಫಲ ಇದೆ ಅಂತ ಹೇಳಿದ್ದಾರೆ ಮನೆಯ ಮರಣಕ್ಕಿಂತ. ಕೊನೆಗೆ ಆತುರ ಸನ್ಯಾಸ ಅಂತ ಇದೆ, ನಮ್ಮ ಗರುಡ ಪುರಾಣ ಕೇಳುವುದನ್ನೇ ಮೈಲಿಗೆ ಮಾಡಿಕೊಂಡಿದ್ದಾರೆ. ಆತುರ ಸನ್ಯಾಸ ಅಂದರೆ ಏನು? ಪ್ರಾಣ ಹೋಗೋಕ್ಕಿಂತ 5 ನಿಮಿಷ ಮೊದಲು ಮಕ್ಕಳು ಆ ದೇಹವನ್ನು ತಂದು ಹೊರಗಡೆ ಮಲಗಿಸಬೇಕಂತೆ, ಮನೆ ಒಳಗಡೆ ಪ್ರಾಣ ಆಗಬಾರ್ದು. ಅದರಲ್ಲಿಯೂ ಧನಿಷ್ಠ ಪಂಚಕ ಎಲ್ಲ ಆದರೆ ಮನೆಯನ್ನೇ ಬಿಟ್ಟು ಹೋಗಬೇಕು ಅನ್ನೋಷ್ಟೆಲ್ಲ ಈ ಕಡೆ ಮಾಹಿತಿ ಇದೆ. ಮನೆಯನ್ನು ಬಿಡಬೇಕಾಗಿಲ್ಲ, ಆದರೆ ಅಷ್ಟು ದೊಡ್ಡ ದೋಷಗಳು ಅಂತ ಹೇಳಿದ್ದಾರೆ. ಒಂದು ತುಳಸಿ ಕಟ್ಟೆಯ ಮುಂದೆ ಅವನು ಹೇಳಿಕೊಳ್ಬೇಕು, ಅವನ ಬಾಯಲ್ಲಿ ಬಲಾತ್ಕಾರವಾಗಿ ಹೇಳಿಸಬೇಕಂತೆ, ನನಗೆ ಸಂಬಂಧಪಟ್ಟ ಹೆಂಡತಿ ಅಲ್ಲ, ನನ್ನ ಮಕ್ಕಳಲ್ಲ, ನನಗೆ ಸಂಬಂಧ ಇರುವುದು ದೇವರ ಜೊತೆಗೆ ಅಂತ ಅವನ ಬಾಯಲ್ಲಿ ಬಲಾತ್ಕಾರವಾಗಿ ಹೇಳಿಸಬೇಕಂತೆ. ಆ ಥರ ಒಂದು ಆತುರ ಸನ್ಯಾಸ ಅಂತ ಇದೆ. ಅದಕ್ಕೋಸ್ಕರ ನೋಡಿ, ನಮ್ಮ ಪುರಾಣ ಕಾಲದ ಎಲ್ಲ ಋಷಿಗಳ ಕಥೆ, ಎಲ್ಲ ರಾಜರ ಕಥೆಗಳನ್ನು ಬರಬೇಕಾದ್ರೆ ಸಮಗ್ರ ಅವರು ವಾಸ ಮಾಡುವ ಪರಿಸರವನ್ನೇ ಬಿಟ್ಟು ಕಾಡಿಗೆ ಹೋದರು ಅಂತ. ವಾನಪ್ರಸ್ಥಾಶ್ರಮ ಅಂತ ಹೇಳೋದು ಅದನ್ನೇ. ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡಿದ್ದಾರೆ. ಆದ್ದರಿಂದ